ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಲನ್ ಅವರು ಕೊಟ್ಟಿರುವ ಟಾಸ್ಕ್ನನ್ನು ಅಶ್ವಿನಿ ಹಾಗೂ ಗಿಲ್ಲಿ ಅವರು ಎರಡು ಕೊಟ್ಟಿದ್ರು ಟಾಸ್ಕು. ಫಸ್ಟ್ನೇದು ಏನಂದರೆ ಕಾವ್ಯನ ಅಳಿಸ್ಬೇಕು ಅಂತ, ಅದ್ರ ಜೊತೆ ಎರಡನೇದು ಕಿಚ್ಚನ ಚಪ್ಪಾಳೆ ಬಂದಿರೋ 3 ಫೋಟೋನ ಬೆಳಗಿನ ಜಾವ ಒಳಗೆ ಯಾರಿಗೂ ಗೊತ್ತಿಲ್ಲದಂಗೆ ಸೀಕ್ರೆಟ್ ರೂಮಲ್ಲಿ ಅಂದರೆ ಸ್ಟೋರ್ ರೂಮಲ್ಲಿ ಇಡಬೇಕು ಅಂತ ಹೇಳಿದರು. ಸೊ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ ಕಾವ್ಯನೂ ಅಳಿಸಿದ್ದಾರೆ. ಸೊ ಇದರಿಂದ ಗಿಲ್ಲಿ ಹಾಗೂ ಅಶ್ವಿನಿಯವರು ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಈ ವಾರ ಅವರು ಆಯ್ಕೆ ಆಗ್ತಾರೆ. ಸೊ ಹಾಗಾಗಿ ಅವರು ಅವೆರಡು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಕಾವ್ಯಂಗೆ ಬೇಜಾರು ಮಾಡಿರೋದು ತುಂಬ ಕಾವ್ಯಂಗೆ ನೋವಾಗಿದೆ. ಯಾಕಂದರೆ ಗಿಲ್ಲಿ ನಾರ್ಮಲಾಗೇ ಕಾಮಿಡಿ ಮಾಡಿದ್ರೇ ತಗೊಳಕ್ಕಾಗಲ್ಲ. ಸೊ ಈ ಥರ ಜಾಸ್ತಿ ಹೇಳಿದ್ದಾನೆ, ಫ್ರೀ ಪ್ರಾಡಕ್ಟು ನೀವು, ಸ್ಪಂದನ ಅಲ್ಲ, ಸ್ಪಂದನನ ಎಲ್ಲರೂ ಲಕ್ಕಿ ಅಂತಿದ್ರು, ಬಟ್ ನಿಜವಾದ ಲಕ್ಕಿ ನೀವು ಕಣ್ರಿ ಅಂತ ಕಾವ್ಯ ಅವರೇ ಅಂತೆಲ್ಲ ಹೇಳಿದ್ದಾರೆ. ಸೊ ತುಂಬ ಕಾವ್ಯಂಗೆ ಹರ್ಟ್ ಆಗಿ ಸ್ಪಂದನ ಹತ್ರ ಹೋಗಿ ಹೇಳಿದ್ದಾರೆ, ಗಿಲ್ಲಿ ಈ ಥರ ಹೇಳ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ, ನನಗೆ ತುಂಬ ಬೇಜಾರಾಗಿದೆ ಅಂತ ಅಂತೂ ಇಂತೂ ಕಣ್ಣೀರು ಹಾಕಿದ್ದಾರೆ. ಸೊ ಇದು ಟಾಸ್ಕು, ಅದು ಕಾವ್ಯನಿಗೆಲ್ಲ ಗೊತ್ತಿಲ್ಲ. ಹಾಗಾಗಿ ಅಶ್ವಿನಿ ಮತ್ತು ಗಿಲ್ಲಿ ಅವರು ಈ ಟಾಸ್ಕ್ನ ಗೆದ್ದು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗ್ತಾರೆ ಅಂತ ಅನಿಸುತ್ತೆ. ಅದಿನ್ನೂ ವಿಲನ್ ಅವ್ರು ಹೇಳಬೇಕು. ಸೊ ಇದು ಇವತ್ತಿನ ಫಸ್ಟ್ನೇ ಪ್ರೊಮೋ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.